ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 109ನೇ ದಿನದ ಬ್ಲಾಗು. ಬೆಳಗ್ಗೆ 4:15ಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ 6 ಗಂಟೆ ಒಳಗಡೆ ನಾನು ಸ್ನಾನ ಕೂಡ ಮುಗಿಸ್ಕೊಂಡು ದೇವ್ರಿಗೆ ದೀಪ ಕೂಡ ಹಚ್ಚಿಬಿಟ್ಟು ಆಮೇಲೆ ಏನು ಕೆಲಸನ ಸ್ಟಾರ್ಟ್ ಮಾಡಿದ್ದು. ಸೊ ಯಜಮಾನ್ರು ಕೂಡ ಸ್ನಾನ ಮಾಡಿಕೊಂಡು ಅವರು ಬಂದಿದ್ದರು. ಸೊ ಒಟ್ಟಿಗೆ ಹಂಗೆ ದೇವ್ರಿಗೆ ದೀಪ ಹಚ್ಬಿಡೋಣ ಅಂತ ಹೇಳಿ ದೀಪ ಹಚ್ಚಿ ನಾನು ಕೂಡ ರಾಘವೇಂದ್ರ ಸ್ವಾಮಿ ಹತ್ರ ಕೇಳಿಕೊಂಡು, ಸೊ ಒಂದೇ ಬೇಡಿಕೆ ನಂದು, ಅದನ್ನ ಕೇಳಿಕೊಂಡು ಆಮೇಲೆ ಹೋಟೆಲ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ತೊಗೊಂಡು ಹೊರಟೆ. ಸೊ ಫಸ್ಟು ಪುದೀನ ಕೊತ್ತಂಬರಿ ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಟುಬಿಟ್ಟು ಆಮೇಲೆ ಟೊಮೆಟೊ ಎಲ್ಲ ತೊಗೊಂಡೋಗಿಟ್ಟು ಇದನ್ನು ಎಲ್ಲ ಒಂದೊಂದೇ ತೊಗೊಂಡು ಹೋದೆ. ಇನ್ನು ಹೋಗಿ ಅಲ್ಲಿ ಪುದೀನ ಕೊತ್ತಂಬರಿ ಎಲ್ಲ ಕಟ್ ಮಾಡಬೇಕಲ್ವ, ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಸೊ ತುಂಬ ಖುಷಿ ಆಯಿತು. ಸುಮಾರು 15-16 ವರ್ಷದ ಇಂದ ನನಗೆ ಯಾರು SLC ಫ್ರೆಂಡ್ಸು ಒಂದು ಇದು ಸಿಕ್ಕಿರಲಿಲ್ಲ. ಸೊ ಇವತ್ತು ನನಗೆ ಸಿಕ್ತು, ಅದು ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ರೀಸನ್ ಏನಪ್ಪ ಅಂದರೆ ಫ್ರೆಂಡ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಇದು ಮಾಡಿ ಕೊಟ್ಟರು. ಬಟ್ ಓಕೆ, ಖುಷಿ ಆಯಿತು. ಸುಮಾರು ವರ್ಷ 16-17 ವರ್ಷ ಆದಮೇಲೆ ಅವ್ರು ನನಗೆ ಕಾಂಟ್ಯಾಕ್ಟ್ ಆಗಿದ್ದು, ನಾನು ಅವ್ರ ಜೊತೆ ಮಾತಾಡಿದ್ದು. ಕೆಲವೊಬ್ಬರು ರೆಸ್ಪಾನ್ಸ್ ಚೆನ್ನಾಗಿತ್ತು, ಇನ್ನು ಕೆಲವೊಬ್ಬರು ಫೋಟೋಸ್ ಎಲ್ಲ ನೋಡಿ ನೀನು ಈ ಥರದವರೇ ನೀವು ಅಂತ ಹೇಳಿ ನನ್ನ ಕಂಡಿಡ್ದಿದ್ದು. ಸೊ ಒಂಥರ ಖುಷಿ. ಆ್ಯಂಡ್ ರೊಟೀನ್ ಏನಂತ ಹೇಳ್ಕೊಳೋದೇನಿಲ್ಲ, ಬಟ್ಟೆ ಎಲ್ಲ ನೆನೆಸಿಟ್ಬಿಟ್ಟೆ ಬೆಳಗ್ಗೆನೆ. ನೆನೆಸಿಟ್ಬಿಟ್ಟು ಹೋಗೋಣ ಅನ್ನೋಷ್ಟರೊಳಗಾಗಿ ಸೊ ನಮಗಿದು ಶ್ರಾವಣ ಸ್ಟಾರ್ಟ್ ಆಗ್ತಿದೆ ಅಲ್ಲ, ನಾನ್ ವೆಜ್ ನಾವು 1 ಮಂತ್ ಮುಟ್ಟೋದಿಲ್ಲ. ಸೊ ಹಾಗಾಗಿ 1 ಮಂತ್ ನಾನ್ ವೆಜ್ ಮುಟ್ಟಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಚಿಕನ್ ತರೋಣ ಅಂದ್ಕೊಂಡ್ರೆ ಇನ್ನು ವೆಡ್ನಸ್ಡೇ ಒಂದು ಡೇ ಸಿಗುತ್ತೆ, ಥರ್ಸ್ಡೇಯಿಂದ ಅಮಾವಾಸ್ಯೆ. ಅದಕ್ಕೆ ಆ ಚಿಕ್ಕಮ್ಮ ಬಂದು ಮೀನು ಮಾಡಿದ್ರು, ಮೀನು ಫ್ರೈ ಸಾಂಬಾರು ಫ್ರೈ ಕೊಟ್ಟರು. ನಾನು ಬಂದು ಮನೇಲಿ ಬಿಸಿ ಮಾಡಿ ಊಟಗಳಿಟ್ಟೆ ಎಲ್ಲರಿಗೂ. ನೈಟ್ಗೆ ಅಲ್ಲಿಗೆ ಕರಿತೀವಿ, ಬಂದು ತಿನ್ಬಿಟ್ಟು ಹೋಗು ಅಂದರು. ಸೊ ನಾನು ಮಗಳಿಬ್ಬರೇ ತಿನ್ನೋದು ಫಿಶ್ಶು, ಬೇರೆ ಯಾರು ತಿನ್ನೋದಿಲ್ಲ. ಸೊ ಯಜಮಾನ್ರಿಗೆ ಮಾಡಿಕೊಟ್ಟೆ, ಅವ್ರು ಒಂದು 10 ಪೀಸ್ ತಿಂದರೆ ಹೆಚ್ಚು. ಇನ್ನು ಈ ರೊಟ್ಟಿನೆಲ್ಲ ಮುಗಿಸ್ಕೊಂಡ್ಮೇಲೆ ಅಡುಗೆ ಮಾಡ್ಕೊಬೇಕಾಗಿತ್ತು. ಅಮ್ಮನಿಗೆ ಮೀನು ತಿನ್ನಲ್ಲ ಹಾಕ್ಬಿಟ್ಟು ಅಮ್ಮನಿಗೆ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿದೆ. ಮಾಮೂಲಿ ನಮ್ಗೆ ಊಟಕ್ಕಾಗುತ್ತೆ, ಸಾಂಬಾರು ಅಮ್ಮಗಾಗುತ್ತೆ ಅಂತ ಇನ್ನು ಮುದ್ದೆ ಅಲ್ಲಿಂದ ತಂದುಕೊಟ್ಟೆ. ಡೈಲಿ ನನ್ನ ರೊಟೀನ್ಸ್ ಹೀಗೇ ಇರುತ್ತೆ. ಸೊ ಡೈಲಿ ಚೇಂಜಸ್ ಮಾಡ್ಕೋತಾ ಇರಬೇಕು. ನನ್ನ ಫ್ರೆಂಡ್ ಕೂಡ ಹೇಳೋದು, ಸ್ವಲ್ಪ ಚೇಂಜಸ್ ಮಾಡ್ಕೊ, ಚೆನ್ನಾಗಿದೆ, ವಿಡಿಯೋಸ್ ಓಡುತ್ತೆ ಅಂತ. ಒಂಥರ ಖುಷಿ ಆಯಿತು. ಎಲ್ಲರನ್ನೂ ಸುಮಾರು ವರ್ಷದ ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಮೀಟ್ ಮಾಡಬೇಕು ಅಂತಿದ್ದೀವಿ, ಮೀಟ್ ಮಾಡೋಣ ಅಂತ ಕೇಳಿದ್ರು. ಬಟ್ ಈಗ ಆಗಲ್ಲ ಅಂತ ಹೇಳಿದೆ. ನನ್ನ ಫ್ರೆಂಡ್ ಒಬ್ಬರಿಗೆ ಕಾಲು ಸರ್ಜರಿ ಕೂಡ ಆಗೋದಿದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು 4 ಮಂತ್ಸ್ ನಾನು ಕೂಡ ರೆಸ್ಟ್ ತೊಗೊಂಡು ಆಮೇಲೆ ಬರ್ತೀನಿ, ಎಲ್ಲ ಒಂದಿನ ಮೀಟಪ್ ಆಗೋಣ ಅಂತ ಹೇಳಿದ್ರು. ಸೊ ಆ ಒಂದು ದಿನಗಳನ್ನ ನೆನೆಸ್ಕೊಂಡ್ರೆ ಈಗ ನಮಗಿರೋ ಪ್ರೆಷರ್ಸು, ನಾವು ಇವಾಗಿರೋ ಸಿಚುವೇಶನ್ಗಳಲ್ಲಿ ನಮ್ಗೆ ಅಂಥ ಒಂದು ಇದು ಬರೋದಿಲ್ವಲ್ಲ, ಹಂಗೆ ಅದೊಂದು ನೆನಪಾಗುತ್ತೆ. ಸೊ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ, ಆ ಒಂದು ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ಅವಾಗಿಂದು ಒಂದು ಫ್ರೆಂಡ್ಶಿಪ್ಪು ನಾವಿನ್ನು ಸಾಯೋವರೆಗೂ ನಮ್ಮ ಜೊತೆನೇ ಇರುತ್ತೆ. ಆ ಫ್ರೆಂಡ್ಶಿಪ್ ನಮ್ಮದು. ಸೊ ನಮ್ಮ ಲೈಫ್ ಲಾಂಗ್ ಬರುತ್ತೆ ಅದು. ಇವಾಗ ಸಿಗೋರೆಲ್ಲ ಒಂಥರ ಸ್ವಾರ್ಥ ಅಂತಲೇ ಹೇಳ್ಬೋದು. ಆವಾಗ ಯಾರಿಗೂ ಸ್ವಾರ್ಥ ಅನ್ನೋದಿರಲ್ಲ. ನಾವು ಸ್ಕೂಲ್ಗಳಲ್ಲಿರಬೇಕಾದ್ರೆ, ಕಾಲೇಜ್ಗಳಲ್ಲಿರಬೇಕಾದ್ರೆ ನಮಗೆ ಸ್ವಾರ್ಥ ಅನ್ನೋದಿರೋದಿಲ್ಲ. ಜಸ್ಟ್ ನಮ್ಗೆ ಏನು, ಅವ್ರು ನಮ್ಮ ಫ್ರೆಂಡ್ಸು, ಅವ್ರ ತಟ್ಟೆಯಲ್ಲಿ ನಾವು ಕಿತ್ಕೊಂಡು ತಿಂತಾಯಿದ್ವಿ, ನಮ್ಮ ತಟ್ಟೆಯಲ್ಲಿ ಅವ್ರು ಕಿತ್ಕೊಂಡು ತಿಂತಾಯಿದ್ರು, ಇದೇ ಜೀವನ ಅವಾಗ. ಇವಾಗ ಹಂಗಲ್ಲ, ಭಾರೀ ಸ್ವಾರ್ಥ. ಈಗ ಕತ್ತಲಾಗದ ನಕ್ಷತ್ರ ಕಾಣಲ್ಲ, ಕಷ್ಟವಿಲ್ಲದ ಜೀವನ ನಡೆಯಲ್ಲ, ಏಳು ಬೀಳು ಇಲ್ಲದೆ ಜೀವನದ ಬಂಡಿ ಸಾಗಲು ಸಾಧ್ಯವಿಲ್ಲ. 1000 ಮುಳ್ಳುಗಳಿದ್ದರೂ ಗುಲಾಬಿಯಂತೆ ಮಿರುಗುತ್ತಲೇ ಇರಬೇಕು, ಇದುವೇ ನಮ್ಮ ಜೀವನ. ಎಷ್ಟು ಸತ್ಯ ಅಲ್ವಾ ಈ ಮಾತು. ಕಷ್ಟ ಅಂತ ನಮಗೆ ಬಂದೇ ಬರುತ್ತೆ. ಕಷ್ಟ ಇಲ್ಲದೆ ನಾವು ಜೀವನ ನಡೆಸೋಕ್ಕೆ ಆಗೋದಿಲ್ಲ. ಹಾಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಮ್ಮ ಜೀವನದ ಒಂದು ಗುರಿ ಅನ್ನೋದು ನಾವು ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡ್ಬೋದು ಅನ್ನೋದು ಈ ಮಾತಿನ ಅರ್ಥ. ಸೊ ನನಗಷ್ಟೇ ಕಷ್ಟ ಬಂದಿದೆ, ನನ್ನ ಜೀವನದಲ್ಲಿ ಅಷ್ಟೇ ಕಷ್ಟ ಇದೆ ಅಂತ ಅಂದ್ಕೊಳ್ಳೋ ನೂರಾರು ಜನ ಈ ಮಾತನ್ನ ಒಮ್ಮೆ ಕೇಳಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲೇಬಾರ್ದು. ಜೀವನ ಹೇಗೆ ಬರುತ್ತೋ ಹಾಗೆ ಜೀವನನ ನಾವು
ಇದು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಈಗ ಕಷ್ಟ ಬಂತು ಅಂತ ಕೊರ್ಕೊಂಡು ಕೂತ್ಕೊಂಡ್ರೆ ಸೊ ನಮಗೆ ಏನೂ ಅದರಿಂದ ಬೆನಿಫಿಟ್ಸ್ ಅಂತೂ ಇಲ್ಲ. ಕಷ್ಟ, ಸುಖ, ದುಃಖ, ನೋವು, ನಲಿವು ಎಲ್ಲನೂ ಜೀವನದಲ್ಲಿರುತ್ತೆ. ಎಲ್ಲದನ್ನೂ ಸರಿಸಮವಾಗಿ ನಾವು ತಗೊಂಡು ಹೋಗೋದೇ ನಮ್ಮ ಜೀವನ ಅಂತ ಹೇಳ್ತೀವಿ. ಲೈಫಲ್ಲಿ ಬರೋ ಪ್ರತಿಯೊಂದು ಕಷ್ಟನೂ ದೇವ್ರು ನಮ್ಗೆ ಆಲ್ರೆಡಿ ಬರೆದು ಕಳಿಸ್ಬಿಟ್ಟಿರ್ತಾನೆ. ನೀವು ಹೀಗೆ ಇರಬೇಕು, ನೀವು ಹೀಗೆ ಅನುಭವಿಸ್ಬೇಕು ಅಂತ. ಅದನ್ನು ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಾವೇನಾದರೂ ಕೆಟ್ಟದಾಗಿ ಒಂದು ಡಿಸಿಷನ್ ತೊಗೊಂಡಾಗ ಅದ್ರದ್ದು ಒಂದು ಪ್ರತಿಫಲನ ಅನುಭವಿಸ್ಬೇಕಾಗುತ್ತೆ. ಸೊ ನಾವು ಜೀವನ ಪೂರ್ತಿ ಅದನ್ನು ಹೇಗೆ ನಾವು ಮೆಟ್ಟಿ ನಿಲ್ಲಬೇಕು, ಏನೆಲ್ಲ ನಾವು ಅದರಿಂದ ಕಲಿಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮಗೂ ಕೂಡ ಕಷ್ಟ ಅನಿಸೋದಿಲ್ಲ. ನಮ್ಮ ಲೈಫು ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೈಫನ್ನ ನಾವು ಹೇಗೆಲ್ಲ ಲೀಡ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಅದನ್ನು ನಾವು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇರಬೇಕು. ಇದನ್ನು ಕಲ್ತುಬಿಟ್ರೆ ಜೀವನದಲ್ಲಿ ನಾವು ಯಾವಾಗಲೇ ಆಗಿರ್ಬೋದು ಸಕ್ಸಸ್ ಅನ್ನೋದು ನಮ್ಮ ಲೈಫಲ್ಲೇ ಆಟೋಮೆಟಿಕ್ ಬರುತ್ತೆ. ಸೊ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಇರುತ್ತೆ ಕಷ್ಟ ಅನ್ನೋದು. ನಮ್ಗೆ ಇನ್ನೊಂದು ರೀತಿ ಇರುತ್ತೆ, ಬೇರೆಯವ್ರಿಗೆ ಇನ್ನೊಂದು ರೀತಿ ಇರುತ್ತೆ. ಕಷ್ಟ ಇಲ್ಲದೆ ಇರೋರ ಜೀವನದಲ್ಲಿ ಯಾರೂ ಇಲ್ಲ. ಲೈಫಲ್ಲಿ ಯಾರೂ ಕೂಡ ಕಷ್ಟಪಡದೇ ಇರೋರಿಲ್ಲ. ಸೊ ಅದನ್ನು ನಾವು ನೋಡಿಕೊಂಡು ಲೈಫನ್ನ ಹೇಗೆಲ್ಲ ನಾವು ಮುಂದೆ ಹೋಗ್ತೀವಿ, ಹಾಗೆ ಅದನ್ನು ಹೇಗೆ ಹಿಮ್ಮೆಟ್ಟು ನಿಲ್ತೀವಿ ಅನ್ನೋದೇ ಇದು. ಕತ್ತಲು ಹಾಕದೆ ನಾವು ಈಗ ನಾಳೆ ಬೆಳಗ್ಗೆ ನೋಡೋಕ್ಕಾಗೋದಿಲ್ಲ ಅಲ್ವಾ. ಈಗ ಸ್ವಲ್ಪ ಹೊತ್ತು ಒಂದು 8 ಅವರ್ ಕತ್ತಲಿದ್ರೆ ನಾಳೆ ಬೆಳಗ್ಗೆ ಸೂರ್ಯ ಮತ್ತೆ ಬರಲೇಬೇಕು, ಬೆಳಕು ಬರಲೇಬೇಕು. ನಾವು ನಕ್ಷತ್ರ ನೋಡಬೇಕು ಅಂದರೆ ಕೂಡ ನಮಗೆ ನೈಟ್ ಆಗಲೇಬೇಕು. ನೈಟ್ ಆದ್ರೇ ನಾವು ನಕ್ಷತ್ರ ನೋಡೋಕ್ಕಾಗೋದು. ಕೆಲವೊಂದನ್ನು ನಾವು ಕಷ್ಟದಲ್ಲೂ ಕೂಡ ಕಲ್ತಿರ್ತೀವಿ. ಕಷ್ಟದಲ್ಲಿ ಕೂಡ ನಾವು ತುಂಬ ಕಲಿಯೋದಿರುತ್ತೆ. ಸುಖದಲ್ಲಿ ಕಲಿಯೋದಕ್ಕಿಂತ ನಾವು ಕಷ್ಟದಲ್ಲಿ ಕಲಿಯೋದೇ ತುಂಬ ಇರುತ್ತೆ. ಆ ಕಷ್ಟದಲ್ಲಿ ಕಲ್ತಿರೋದನ್ನು ನಮ್ಮ ಜೀವನ ತುಂಬ ಚೆನ್ನಾಗಿ ಮುಂದೆ ತೊಗೊಂಡೋಗುತ್ತೆ. ಈಗ ಒಂದು ಹೊತ್ತು ಊಟಕ್ಕೂ ಇರೋದಿಲ್ಲ ನಮಗೆ. ಆ ಒಂದು ಹೊತ್ತು ಊಟ ನಮಗೆ ವೇಸ್ಟ್ ಮಾಡದೇ ಇರೋ ಥರ ಒಂದು ಜೀವನನ ಕಲಿಸುತ್ತೆ. ಈಗ ನಾವು ತುಂಬ ವೇಸ್ಟ್ ಮಾಡ್ತಾ ಇರ್ತೀವಿ. ಚಿಕ್ಕ ವಯಸ್ಸಲ್ಲೆಲ್ಲ ಅಮ್ಮ ಮಾಡಿಕ್ಕಿದ್ನ, ಅಪ್ಪ ದುಡ್ದಾಕಿದ್ನ ನಾವು ಎತ್ತಿ ಬಿಸಾಕ್ತೀವಲ್ಲ, ಹಾಗೆ ಇವಾಗ ಅದನ್ನು ನಾವು ಬಿಸಾಕು ಅಂತ ಹೇಳಿ ನಾವು ಕಷ್ಟ ನೋಡಿರೋರು ಇವಾಗ ನಾವು ಊಟನ ವೇಸ್ಟೇ ಮಾಡಲ್ಲ, ಬಿಸಾಕೋದೇ ಇಲ್ಲ. ತುಂಬ ಅದನ್ನು ಎಷ್ಟು ಬೇಕೋ ಅಷ್ಟೇ ಬಳಸ್ತೀವಿ, ಎಷ್ಟು ಬೇಕೋ ಅಷ್ಟೇ ತಿಂತೀವಿ. ಇನ್ನೊಂದು ಹೊತ್ತಿಗೆ ಆಗುತ್ತೆ ಅಂತ ನಾವು ಸೇವ್ ಮಾಡಿರ್ತೀವಲ್ವ, ಅದು ನಾವು ಕಷ್ಟದಲ್ಲಿ ಕಲ್ತಿರೋದು. ಅದೇ ನಮಗೆ ನಾವು ಹುಟ್ಟಿದಾಗಿಂದ ಸುಖ ಅನ್ನೋದೇ ಇದ್ದುಬಿಟ್ರೆ ನಮಗೆ ಊಟದ ಬೆಲೆ ಗೊತ್ತಿರೋದಿಲ್ಲ, ಮನುಷ್ಯರ ಬೆಲೆ ಗೊತ್ತಿರೋದಿಲ್ಲ. ತುಂಬ ಸ್ಟ್ರಗಲ್ಸ್ ಅನುಭವಿಸಿದ ಮೇಲೇ ಸುಮಾರು ಜನ ಮೇಲೆ ಬರೋದು. ಸುಮಾರು ಜನ ಒಂದು ಎತ್ತರಕ್ಕೆ ಬೆಳೆದಿರ್ತಾರೆ. ಸುಖದಲ್ಲಿ ಇರೋರು ಯಾರೂ ಅವ್ರಿಗೆ ಯಾರೋ ದುಡ್ದು ಹಾಕಿರ್ತಾರೆ. ಅವ್ರ ತಾತನೋ ಅಜ್ಜಿನೋ ಇಲ್ಲ ಅವ್ರ ಅಪ್ಪನೋ ಕಷ್ಟದಲ್ಲಿ ಅವ್ರು ಬದುಕ್ತಾ ಇರ್ತಾರೆ. ಸೊ ನಮ್ಮ ಕಷ್ಟದಲ್ಲಿ ನಾವು ಬದುಕಿದಾಗ, ನಮ್ಮ ದುಡಿಮೆಯಲ್ಲಿ ನಾವು ಬದುಕಿದಾಗ ನಮಗೆ ಯಾವುದೇ ರೀತಿ ಒಂದು ಇದು ಗೊತ್ತಾಗೋದಿಲ್ಲ. ಸೊ ಇವತ್ತಿನ ರೊಟೀನ್ ಇಷ್ಟೇ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅಕ್ಕಿ ಇಟ್ಟಿದ್ದೆ, ಪಾತ್ರೆ ಎಲ್ಲ ಉಜ್ಜಿಕೊಂಡೆ, ಎಲ್ಲ ಉಜ್ಜಿಬಿಟ್ಟು ಸೊ ಚಿಕ್ಕಮ್ಮ ಮನೆ ಹತ್ರ ಹೋಗಬೇಕಾಗಿತ್ತು, ಹೋಗೋಣ ಅಂತ ಹೇಳಿ ಇಷ್ಟು ಕೆಲಸ ಮಾಡಿದೆ. ಅಮ್ಮಗೆ ಊಟ ಇಟ್ಟೆ. ನನ್ನ ಮಗಳು ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ಲು. ತುಂಬ ಚೆನ್ನಾಗಿ ಗೊಂಬೆ ಎಲ್ಲ ಮಾಡ್ಕೊಂಡಿದ್ಲು. ಅದನ್ನೆಲ್ಲ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ಗ್ಯಾಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಉಜ್ಜೋಣ ಅಂತ ಹೇಳಿಬಿಟ್ಟು ಎಲ್ಲ ಮುಕ್ಕಾಲು ಕ್ಲೀನ್ ಮಾಡಿಕೊಂಡೆ. ಇನ್ನು ಬಂದು ಏನಾದರೂ ಅಕಸ್ಮಾತ್ ಊಟ ಮಾಡಿದ್ರೆ ಅದಷ್ಟೇ ಇರುತ್ತೆ ಅಂತ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಪೂರ್ತಿ ವೀಡಿಯೋಸ್ನ ನೋಡಿ. ಸೊ ಇವತ್ತಿನ ರೊಟೀನು ಬೆಳಗ್ಗೆ 4:15ಗೆ ನಾನು ಎದ್ದೆ. ಸೊ ಡೈಲಿ ಮಾಡೋವಂಥ ಕೆಲಸಗಳೇ ಅಲ್ವಾ. ಸೊ ಹಾಗೆ 4:20 4:15 ಏನು ನಾನೇನು ವ್ಲಾಗ್ನ ಮಾಡಲಿಲ್ಲ. ಸೊ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋ ಟೈಮ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ಬೇಗನೆ ಎಚ್ಚರಿಕೆ ಆಯಿತು. ಆ್ಯಂಡ್ ನನಗೆ ತುಂಬ ಖುಷಿಯಾಗಿದೆ ಏನಂದರೆ ನನ್ನ ಇನ್ಸ್ಟಾಗ್ರಾಮಿಂದ ನನ್ನ ಫ್ರೆಂಡ್ ಒಬ್ಬರು ನನಗೆ ಕನೆಕ್ಟ್ ಆದರು. ನನ್ನ ಕ್ಲಾಸ್ಮೇಟ್ ಕನೆಕ್ಟ್ ಆಗಿ ಅವರು ಪಾಪ ಫಸ್ಟ್ ಭಯ ಬಿದ್ದುಕೊಂಡು ಒಬ್ರಿಗೆ ಮೆಸೇಜ್ ಮಾಡೋಕ್ಕೂ ಮುಂಚೆ ಭಯ ಬೀಳ್ತಾರಲ್ಲ, ಹಂಗೆ ಭಯ ಬಿದ್ದು ನಾನು ನಿಮ್ಮನ್ನು ನೋಡಿದ್ದೀನಿ, ನಿಮ್ಮ ಮುಖ ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಬಟ್ ನೀವು ಈ ಥರ ಸ್ಕೂಲಲ್ಲಿ ಓದಿದ್ರಿ ಅಲ್ವಾ, ನಾನು ನಿಮ್ಮ ಸೆಕ್ಷನ್ನೇ, ನಿಮ್ಮ ಕ್ಲಾಸೇ ಅಂತಲ್ಲ. ಸೊ ನಾನು ಕೂಡ ಸ್ವಲ್ಪ ಯೋಚನೆ ಮಾಡಿ ಓಕೆ ಫ್ರೆಂಡ್ಸ್ ಸಿಗ್ಬೋದಾ ಅಂತ ಹೇಳಿ ರೆಕಗ್ನೈಸ್ ಮಾಡಿ ಮಾತಾಡಿದೆ. ಆ್ಯಂಡ್ ಮಾತಾಡಿದ ತಕ್ಷಣ ಸ್ಕೂಲ್ ನೇಮು ಮತ್ತು ಫ್ರೆಂಡ್ಸ್ ನೇಮು, ಟೀಚರ್ಸ್ ನೇಮು ಎಲ್ಲ ತಿಳ್ಕೊಳ್ಳೋಷ್ಟರೊಳಗಾಗಿ ಅವರು ನನ್ನ ಕ್ಲಾಸ್ಮೇಟೇ ಆಗಿದ್ದರು. ಸೊ ಅಲ್ಲಿಂದ ಹಾಗೆ ಅವ್ರ ಹತ್ರ ಮಾತಾಡಿ ಗ್ರೂಪಿಗೆ ಜಾಯ್ನ್ ಆದೆ. ಗ್ರೂಪಿಗೆ ಜಾಯ್ನ್ ಆಗಿದ ತಕ್ಷಣ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು.
ಆ್ಯಂಡ್ ಎಲ್ಲ ಹೇಗೆ ನನಗೆ ಇದು ಮಾಡಿದ್ರು ಅಂದರೆ ಜಸ್ಟ್ ಒಂದು ಮೆಸೇಜ್ ಹಾಕಿದರೆ ಸಾಕು ನನ್ನ ನೇಮ್ನ ಹಾಗೆಯೇ ಹೇಳ್ತಾರೆ. ಅಂದರೆ 15-16 ವರ್ಷ ನಾವೊಂದು SLC ಬಿಟ್ಟು ಅಷ್ಟು ವರ್ಷ ಆಗಿದ್ದರೆ ಕೂಡ ಅವರು ನನ್ನ ಫೇಸ್ ಆಗಿರ್ಬೋದು, ನನ್ನ ಒಂದು ಇದಾಗಿರ್ಬೋದು ರಿಕಗ್ನೈಸ್ ಮಾಡಿ ನಾನು ನೆನಪಿಟ್ಕೊಂಡು ಇನ್ಷಿಯಲ್ ಸಮೇತ ನನಗೆ ಹೇಳಿದ್ರು. ನಂಗೆ ತುಂಬ ಖುಷಿಯಾಯಿತು. ಆ್ಯಂಡ್ ಇವತ್ತೆಲ್ಲ ಆ ಒಂದು ಖುಷಿಯಲ್ಲೇ ಇದ್ದೆ ನಾನು. ಯಾಕಂದರೆ ಒಂದು 15-16 ವರ್ಷ ಒಂದು SLC ಬಿಟ್ಟ ಮೇಲೆ ಸಿಕ್ಕಿರುವಂಥ ಫಸ್ಟ್ ದಿನ ಒಂದು ಗ್ರೂಪ್ ಆಗಿರ್ಬೋದು, ಒಂದು ಫ್ರೆಂಡ್ಸ್ ಆಗಿರ್ಬೋದು. ಆವಾಗ ಇವಾಗವ್ರಿಗೆಲ್ಲ ಫೋನುಗಳಿದೆ, ನಮ್ಗೆ ಆ ಫೋನುಗಳಿರಲಿಲ್ಲ. ಸೊ ಹಾಗಾಗಿ ನಾನು 15 ಇಯರ್ಸ್ 16 ಇಯರ್ಸ್ ನನಗೇನೋ ಅದು ಗ್ಯಾಪ್ ಬಂದಿತ್ತು. ಸೊ ಅಲ್ಲೇ ಹತ್ರ ಇರೋರೆಲ್ಲ ಫೋನುಗಳಲ್ಲಿ ಕಾಂಟ್ಯಾಕ್ಟ್ ಇರೋರು ಮತ್ತು ಸಿಕ್ಕಿರೋರು ಆ್ಯಂಡ್ ಔಟಿಂಗ್ ಪ್ಲ್ಯಾನ್ ಹೋಗಿರೋರು ಎಲ್ಲರೂ ಇದ್ದಾರೆ. ಬಟ್ ನನ್ನ ಕಾಂಟ್ಯಾಕ್ಟ್ ಹುಡುಕಿದ್ದಾರೆ, ನನ್ನ ಕಾಂಟ್ಯಾಕ್ಟ್ ಎಲ್ಲೂ ಸಿಗಲಿಲ್ಲ ಅವ್ರಿಗೆ. ಸೊ ಹೀಗೆ ಸಿಗೋಷ್ಟರೊಳಗೆ ಅವ್ರಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಸೊ ಅದೊಂದು ಖುಷಿಯಾದ ವಿಚಾರ. ಸೊ ಕೆಲವೊಬ್ರು ಕಾಲ್ ಮಾಡಿ ಮಾತಾಡಿದ್ರು, ಕೆಲವೊಬ್ರು ಮೆಸೇಜಸ್ ಮಾಡಿದ್ರು. ಓಕೆ, ಖುಷಿ ಆಯಿತು. ಎಲ್ಲ ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನನ್ನ ಗುರ್ತಿಡಿದ್ರು ಅನ್ನೋದೊಂದು ಖುಷಿ. ಇನ್ನು ಹೋಟೆಲ್ ಹತ್ರ ಹೋಗಿದ್ದೆ, ಮಾಮೂಲಿ ಅನ್ನ ಬೇಳೆ ಸಾಂಬಾರು ಮಾಡಿದೆ, ಬಟ್ಟೆ ಒಗೆದೆ, ಪಾತ್ರೆ ಉಜ್ಜಿದೆ, ಬೆನ್ನು ವಿಪರೀತ ನೋವ್ತಾಯಿತ್ತು. ಮಗಳು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮುಗಿಸಿದ್ಲು. ಅದಾದ ಮೇಲೆ ಈಗ ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇನ್ನು ಮಲ್ಗೋದೇನೆ. ಇವತ್ತಿನ ರೊಟೀನ್ ಇಷ್ಟೇ. ಸೊ ಅಷ್ಟೇ, ತುಂಬ ಟ್ರೈ ಮಾಡ್ತೀನಿ ಎದ್ದೇಳಬೇಕು, ಬೇಗ ಸ್ವಲ್ಪ ಬೇಗನೆ ಪೂಜೆ ಮಾಡಬೇಕು ಅಂತ. ಆ್ಯಂಡ್ ಇವತ್ತು ಕೂಡ 4:15 ಇದ್ದರೆ ಕೂಡ ಬೇಗ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಆಸೆ ಏನಂದರೆ ಒಂದು 4:45 5 ಗಂಟೆ 5:15 ಅಟ್ಲೀಸ್ಟ್ ಪೂಜೆ ಆಗಿರಬೇಕು ಅಂತ ಅನ್ಕೋತೀನಿ. ಬಟ್ ಆಗ್ತಾನೇ ಇಲ್ಲ. ಸೊ ನಾಳೆ ನೈಟ್ ಕೂಡ ನೋಡಬೇಕು ಇಷ್ಟೊತ್ತಿಗೆ ಹೇಳ್ತೀನಿ. ನಾನು ಇಷ್ಟೊತ್ತಿಗೆ ನನ್ನ ಕೆಲಸ, ನನ್ನ ರೊಟೀನ್ ಮುಗಿಯುತ್ತೆ ಅಂತ ನೋಡಿಕೊಂಡು ಡೈಲಿ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಫ್ರೆಂಡ್ ಒಂದಷ್ಟು ಸಜೆಷನ್ಸ್ ಕೊಟ್ಟರು, ಯಾವ್ಯಾವ ರೀತಿ ವೀಡಿಯೋಸ್ ಮಾಡಬೇಕು, ಏನು ಮಾಡಬೇಕು ಅಂತಾರ ನನಗೆ ಅವ್ರಿಗೊಂದು ಸಜೆಷನ್ ಕೊಟ್ಟರು. ಅದು ಒಂದು ಖುಷಿ ಆಯಿತು. ಸೊ ನನ್ನ ಚಾನಲ್ ಇದೆ. ಸೊ ಇನ್ನು ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡಿದ್ದೆ, ಮುಗಿಸೋವಂಥ ಟೈಮ್ಗೆ ಸ್ವಲ್ಪ ಫೋನ್ ಪ್ರಾಬ್ಲಮಿಂದ ಡಿಲೀಟ್ ಆಗಿಬಿಟ್ಟಿದೆ. ಅಷ್ಟೇ ನನ್ನ ರೊಟೀನು. ಹಾಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ತುಂಬ ಖುಷಿ ಆಯಿತು. ಗ್ರೂಪಲ್ಲೆಲ್ಲ ಮೆಸೇಜ್ಗಳು ಹಾಕಿದ್ರು. ಡೈಲಿ ರೊಟೀನ್ ಏನಂತ ಹೇಳ್ಕೊಳೋಂಥ ಏನು ರೊಟೀನ್ ಇರಲಿಲ್ಲ. ನೆನ್ನೆ ಇವತ್ತು ವ್ಲಾಗ್ನ ಇಷ್ಟಕ್ಕೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಇದು ಮಾಡ್ಕೊಂಡು ಮುಗಿಸ್ದೆ. ಬಟ್ ಕೆಲವೊಂದು ರೀಸನ್ಸಿಂದ ಅದು ಡಿಲೀಟ್ ಆಯಿತು. ಸೊ ನಾನು ಈ ರೊಟೀನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.